ಎಲ್ಲರಿಗೂ ನಮಸ್ಕಾರ. ಕೆಮ್ ಚಾಯ್ಗೆ ನಾನು ಛಾಯಾ ನಿಮ್ಮನ್ನೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳೋಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಅಲ್ಲದರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ನೀವೇನಾದರೂ ಈಗ ಬೆಂಗಳೂರು ಸಿಟಿ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, NEP ಸಿಲೆಬಸ್ಸಲ್ಲಿ ಕೆಮಿಸ್ಟ್ರಿನಲ್ಲಿ 4th ಸೆಮ್ಮಲ್ಲಿ ಇದ್ದೀರಾ ಅಂತಂದರೆ ಅದರಲ್ಲಿ ಒಂದು ಚಾಪ್ಟರ್ ಬರುತ್ತೆ. ಅದು ಯಾವುದು ಅಂತಂದರೆ ಎಲೆಕ್ಟ್ರೋಕೆಮಿಸ್ಟ್ರಿ ಅಂತ. ಸೊ ಅದರದ್ದು ಕ್ವಶನ್ ಆನ್ಸರ್ಸು ಬರೀ 2 ಮಾರ್ಕ್ಸ್ ಕ್ವಶನ್ ಆನ್ಸರ್ಸ್. ಯಾಕಂದರೆ ಎಲ್ಲನೂ ಹೇಳಿದ್ರೆ ಇಟ್ಸ್ ಎ ವೆರಿ ಹ್ಯೂಜ್ ಚಾಪ್ಟರ್. ಹಾಗಾಗಿ ಎಲ್ಲ ನಾನು ಒಂದೇ ಇದರಲ್ಲಿ ಹೇಳಿದ್ರೆ ವಿಡಿಯೋ ತುಂಬ ದೊಡ್ಡದಾಗುತ್ತೆ, ಲೆಂತಿ ಆಗುತ್ತೆ. ಹಾಗಾಗಿ ಇವತ್ತು ಬರೀ 2 ಮಾರ್ಕ್ಸ್ ಕ್ವಶನ್ಸ್, ಯಾವ್ಯಾವ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ಪರ್ಟೈನ್ ಟು ದಟ್ ಎಲೆಕ್ಟ್ರೋಕೆಮಿಸ್ಟ್ರಿ, ಅದನ್ನು ಇನ್ ಡೀಟೇಲಾಗಿ ಇವತ್ತು ಡಿಸ್ಕಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಮ್ ಚಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡ್ಕೊಳ್ಳಿ. ನೀವೇನಾದರೂ ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆದಮೇಲೆ ನೀವಲ್ಲಿ ಪ್ಲೇ ಲಿಸ್ಟ್ ಅಂತ ಇರುತ್ತೆ, ಅಲ್ಲಿಗೆ ಹೋದರೆ 4th ಸೆಮ್ದು ಎಲ್ಲನೂ ನಿಮಗೆ ಒಂದೇ ಕಡೆಗೆ, ನಾನು ಇದುವರೆಗೂ ಅಪ್ಲೋಡ್ ಮಾಡಿರೋ ಎಲ್ಲ ವಿಡಿಯೋಗಳು ನಿಮ್ಗೆ ಒಂದೇ ಕಡೆಗೆ ಹೋಗುತ್ತೆ. ಸೊ ಎಲೆಕ್ಟ್ರೋಕೆಮಿಸ್ಟ್ರಿ ಅಂದ ತಕ್ಷಣ ಇಟ್ಸ್ ಅ ಬ್ರಾಂಚ್ ಆಫ್ ಕೆಮಿಸ್ಟ್ರಿ ವಿಚ್ ಗೋಯಿಂಗ್ ಟು ಡೀಲ್ಸ್ ಅಬೌಟ್ ದಿ ಮೂಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ಅಂಡರ್ ದಿ ಇನ್ಫ್ಲೂಯೆನ್ಸ್ ಆಫ್ ದಿ ಎಲೆಕ್ಟ್ರಿಕ್ ಫೀಲ್ಡ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಎಲೆಕ್ಟ್ರೋಕೆಮಿಸ್ಟ್ರಿ ಅಂತ ಕರಿತೀವಿ. ಸೊ ಅದರಲ್ಲಿ ಫಸ್ಟ್ ಥಿಯರಿ ಯಾವುದು ಅಂದರೆ ಅದರಲ್ಲಿ ಅರೇನಿಯಸ್ ಥಿಯರಿ ಆಫ್ ಎಲೆಕ್ಟ್ರೋಲಿಟಿಕ್ ಡಿಸೋಸಿಯೇಷನ್ ಅಂತ ಹೇಳ್ತಾರೆ. ಇದನ್ನು ಬೇಸಿಸ್ ಆಗಿ ಇಟ್ಕೊಂಡು ನೀವೇನು ಮಾಡಬೇಕಾಗತ್ತೆ ಅಂತಂದರೆ ಎಂಟೈರ್ ಎಲೆಕ್ಟ್ರೋಕೆಮಿಸ್ಟ್ರಿನ ನೀವು ಓದಬೇಕಾಗತ್ತೆ. ಇದರಲ್ಲಿ ಎಲೆಕ್ಟ್ರೋಲೈಟ್ಸ್ ಅಂತ ವರ್ಡ್ ಬರುತ್ತೆ, ಐನೈಸೇಷನ್ ಅಂತ ಬರುತ್ತೆ. ವಾಟ್ ಆರ್ ಎಲೆಕ್ಟ್ರೋಲೈಟ್ಸ್, ಹೌ ಆರ್ ದೇ ಕ್ಲಾಸಿಫೈಡ್ ಅಂತ 2 ಮಾರ್ಕ್ಸ್ ಕೇಳ್ತಾರೆ. ಅಕಾರ್ಡಿಂಗ್ ಟು ಅರೇನಿಯಸ್ ಥಿಯರಿ, electrolytes are the substances when dissolved in water dissociate into ions. They are responsible for the conductivity in the solution. ಅಂಥದಕ್ಕೆ ಅವ್ರು ಏನಂತ ಕರೀತಾರೆ, ಎಲೆಕ್ಟ್ರೋಲೈಟ್ಸ್ ಅಂತ ಕರೀತಾರೆ. ಅದೇ ಥರ they use the another term that is called as ionization. Arrhenius proposed the electrolyte dissociate into ions. That process is called as dissociation or ionization ಅಂತ ಹೇಳ್ತಾರೆ. ಇಲ್ಲೇನಾಗುತ್ತೆ ಅಂದರೆ ಸಾಲಿಡ್ ಪಾರ್ಟಿಕಲ್ಸ್ ಯಾವುದಿರುತ್ತಲ್ಲ, when they dissolved in water they going to split themselves into, they dissociate themselves into positively charged and negatively charged ions ಅಂತ ಹೇಳ್ತಾರೆ. ಇದಕ್ಕೆ ನಾವು ionization ಅಂತ ಹೇಳ್ತಾರೆ. ಇದನ್ನು ಕೇಳ್ತಾರೆ, ವಾಟ್ ಆರ್ ಎಲೆಕ್ಟ್ರೋಲೈಟ್ಸ್, ವಾಟ್ ಈಸ್ ionization. ಥರ್ಡ್ ಒನ್, ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಇನ್ ಪ್ರೆಸೆನ್ಸ್ ಆಫ್. ಈಗ ಏನಾಯಿತು, ನಾನು ಸೊಲ್ಯೂಷನ್ ತೊಗೊಂಡಿದ್ದೀನಿ, ಎಲೆಕ್ಟ್ರೋಲೈಟ್ ಸೊಲ್ಯೂಷನ್ನ ತೊಗೊಂಡಿದ್ದೀನಿ, ಅದಕ್ಕೆ ಕರೆಂಟ್ನ ಪಾಸ್ ಮಾಡ್ತಾ ಇದ್ದೀನಿ. ಕರೆಂಟ್ ಪಾಸ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ ಚಾರ್ಜ್ಡ್ ಪಾರ್ಟಿಕಲ್ಸ್ ಆಗಿ ಏನು ಸ್ಪ್ಲಿಟ್ ಆಗಿರುತ್ತಲ್ಲ, ದೇ try to move, they are going to move within the solution. While moving they are going to carry the electricity along with them. That we are going to call it as electric conductivity. Presence of the dissociated ions in a solution enables the solution to conduct the electric current. The ions are charged particles that can move freely in the solution and carry the electric charge. ಅದೇ ಥರ ಈ ಯಾವುದು ಎಲೆಕ್ಟ್ರಿಕ್ ಚಾರ್ಜ್ನ ಕ್ಯಾರಿ ಮಾಡುತ್ತಲ್ಲ, ಈ ಅಯಾನ್ಸ್ನ ನಾವು ಎಲೆಕ್ಟ್ರೋಲೈಟ್ಸ್ ಅಂತ ಕರಿತೀವಿ. ಪ್ರೋಸೆಸ್ಗೆ ಎಲೆಕ್ಟ್ರಿಕ್ ಕಂಡಕ್ಟಿವಿಟಿ ಅಂತ ಕರಿತೀವಿ. ಅದನ್ನು 2 ಥರ ಕ್ಲಾಸಿಫೈ ಮಾಡ್ತಾರೆ ಆ ಸಬ್ಸ್ಟೆನ್ಸಸ್ನ. ಒಂದಕ್ಕೆ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್ ಅಂತಾರೆ, ಇನ್ನೊಂದಕ್ಕೆ ವೀಕ್ ಎಲೆಕ್ಟ್ರೋಲೈಟ್ಸ್ ಅಂತ ಹೇಳ್ತಾರೆ. ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್ ಅಂದರೆ they are going to dissociate, they are going to ionize 100% completely, even in very dilute solution. ಅವೇನಾಗ್ತವೆ, ಸ್ಪ್ಲಿಟ್ ಆಗ್ತಾ ಹೋಗ್ತವೆ 100%. ಅಂಥದಕ್ಕೆ ನಾವೇನಂತ ಕರಿತೀವಿ, ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್ ಅಂತ ಕರಿತೀವಿ. ಸ್ಟ್ರಾಂಗ್ ಆಸಿಡ್ಸ್ ಲೈಕ್ HCl, HNO3, ಸ್ಟ್ರಾಂಗ್ ಬೇಸಸ್ ಲೈಕ್ NaOH, KOH ಆರ್ ದಿ ಎಕ್ಸಾಂಪಲ್. ಅದೇ ಥರ ವೀಕ್ ಎಲೆಕ್ಟ್ರೋಲೈಟ್ಸ್ ಅಂದರೆ ವಿಚ್ ಆರ್ ಪಾರ್ಷಲಿ ಗೋಯಿಂಗ್ ಟು ಡಿಸೋಸಿಯೇಟ್, ಕಂಪ್ಲೀಟ್ಲಿ ಡಿಸೋಸಿಯೇಟ್ ಆಗಲ್ಲ, ಪಾರ್ಷಲಿ ಡಿಸೋಸಿಯೇಟ್ ಆಗುತ್ತೆ. ದೇ ಗೋಯಿಂಗ್ ಟು ಕಂಡಕ್ಟ್ ಎಲೆಕ್ಟ್ರಿಸಿಟಿ ಟು ಎ ಲೋಯರ್ ಎಕ್ಸ್ಟೆಂಟ್. ಅಂಥದಕ್ಕೆ ನಾವು ವೀಕ್ ಎಲೆಕ್ಟ್ರೋಲೈಟ್ಸ್ ಅಂತ ಕರಿತೀವಿ. ಅಸ್ಟಿಕ್ ಆ್ಯಸಿಡು, ಆಮೇಲೆ ಅಸ್ಟಿಕ್ ಆ್ಯಸಿಡ್ ಇರ್ಬೋದು, ವೀಕ್ ಬೇಸ್ ಲೈಕ್ ಅಮೋನಿಯಾ ಇರ್ಬೋದು. ಆಲ್ ದೀಸ್ ಆರ್ ಎಕ್ಸಾಂಪಲ್ ಫಾರ್ ವೀಕ್ ಎಲೆಕ್ಟ್ರೋಲೈಟ್. ಅದೇ ಥರ ಅಯೋನೈಸೇಷನ್ ಈಕ್ವೇಷನ್ಸ್ ಅಂತ ಪದ ಯೂಸ್ ಮಾಡ್ತಾರೆ. ಅರೇನಿಯಸ್ ಥಿಯರಿ allows the representation of the ionization reaction using a chemical equation. ಈಗ ಹೇಗೆ ರಿಯಾಕ್ಷನ್ಸ್ ಆಗ್ತಾ ಇದೆ, ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಮಾಡಿದ ತಕ್ಷಣ ಅಯಾನ್ಸು ಹೇಗೆ ಸ್ಪ್ಲಿಟ್ ಆಗುತ್ತೆ, ಯಾವುದು ಪಾಸಿಟಿವ್ಲಿ ಚಾರ್ಜ್ಡ್, ಯಾವುದು ನೆಗೆಟಿವ್ಲಿ ಚಾರ್ಜ್ಡ್ ಆಗಿ ಸ್ಪ್ಲಿಟ್ ಆಗುತ್ತೆ, ಅದನ್ನು ದೇ ಗೋಯಿಂಗ್ ಟು ಎಕ್ಸ್ಪ್ರೆಸ್ ಇನ್ ದಿ ಫಾರ್ಮ್ ಆಫ್ ಎನ್ ಈಕ್ವೇಷನ್. ಅದಕ್ಕೆ ಅಯಾನಿಕ್ ಈಕ್ವೇಷನ್ ಅಂತ ಕರೀತಾರೆ. ಓಕೆ, ಇದು ಏನು ಮಾಡ್ತು, ಅರೇನಿಯಸ್ ಥಿಯರಿ ಏನು ಹೇಳ್ತು ಅಂದರೆ ವೈ ದೀಸ್ ಅಯಾನ್ಸ್ ದೇ ಗೋಯಿಂಗ್ ಟು ಕಂಡಕ್ಟ್ ಎಲೆಕ್ಟ್ರಿಸಿಟಿ, ವೈ ದೇ ಗೋಯಿಂಗ್ ಟು ಆಕ್ಟ್ ಆಸ್ ಎ ಕಂಡಕ್ಟರ್ ಇನ್ ಸೊಲ್ಯೂಷನ್ ಅದನ್ನು ಎಕ್ಸ್ಪ್ಲೈನ್ ಮಾಡ್ತು. ಬಟ್ ಇಟ್ ಫೇಲ್ಸ್ ಟು ಎಕ್ಸ್ಪ್ಲೈನ್ ಫ್ಯೂ ಆಸ್ಪೆಕ್ಟ್ಸ್. ಇಟ್ ಹ್ಯಾಸ್ ಸಮ್ ಲಿಮಿಟೇಷನ್ಸ್. ಒಂದು ಏನು ಅಂದರೆ ಇಟ್ ಫೇಲ್ಸ್ ಟು ಎಕ್ಸ್ಪ್ಲೈನ್ ವಿತ್ ರೆಸ್ಪೆಕ್ಟ್ ಟು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್. ವೀಕ್ ಎಲೆಕ್ಟ್ರೋಲೈಟ್ಸು ಏನಾಗುತ್ತೆ, ಈವನ್ ಅಟ್ ವೆರಿ ಡೈಲ್ಯೂಟ್ ಸೊಲ್ಯೂಷನಲ್ಲೂ ಅದೇನಾಗುತ್ತೆ, ಪಾರ್ಷಲಿ ಡಿಸೋಸಿಯೇಟ್ ಆಗುತ್ತೆ, ಹೋಗುತ್ತೆ.
ಆದರೆ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಸ್ಟ್ರಾಂಗ್ ಆಗಿ ಡಿಸೋಸಿಯೇಟ್ ಆಗ್ತಾ ಇದ್ರು. ವೀಕ್ ಎಲೆಕ್ಟ್ರೋ ಅಂದರೆ ಡೈಲ್ಯೂಟ್ ಸೊಲ್ಯೂಷನ್ಸ್ ಬಂದಾಗ ಇಟ್ ಫೇಲ್ಸ್ ಟು ಆನ್ಸರ್. ಡಿಗ್ರಿ ಆಫ್ ಡಿಸೋಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಿದಾಗ ಥಿಯರಿಟಿಕಲಿ ಮತ್ತು ಪ್ರಾಕ್ಟಿಕಲಿ ಕ್ಯಾಲ್ಕುಲೇಟ್ ಮಾಡಿದಾಗ ಅಥವಾ ಥಿಯರಿಟಿಕಲಿ ಬೈ 2 ಡಿಫ್ರೆಂಟ್ ಮೆಥಡ್ ಮಾಡಿದಾಗ ಡಿಗ್ರಿ ಆಫ್ ಡಿಸೋಸಿಯೇಷನ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಬೇರೆ ಬೇರೆ ಆಗ್ತಾ ಇತ್ತು. ಅಗೇನ್ ಈ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ನಾಟ್ ಓನ್ಲಿ ಇನ್ ಎ ಸೊಲ್ಯೂಷನ್ ಬಟ್ ಆಲ್ಸೋ ಇನ್ ಎ molten state they are going to dissociate. That was not addressed in the Arrhenius theory. Arrhenius theory assumes the independent existence of the ion but fails to account for the factor which influence the mobility of the ions. Mobility of the ions ಆಗಬೇಕು ಅಂತಂದರೆ ಅದರಲ್ಲಿರುವಂಥ ಸಾಲ್ವೆಂಟ್ ಎಫೆಕ್ಟ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಅದ್ರ ಜೊತೆಗೆ ರಿಲ್ಯಾಕ್ಸೇಷನ್ ಎಫೆಕ್ಟ್ ಅಂತ ಕರಿತೀವಿ, ಅದನ್ನು ಇದು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲಿಲ್ಲ. ದೋಸ್ ಆರ್ ದಿ ಲಿಮಿಟೇಷನ್ಸ್ ಆಫ್ Arrhenius theory. ಎಗೇನ್ ಅದೇ ಸೆಲ್ ಕಾನ್ಸ್ಟೆಂಟ್ ಅಂತ ಹೇಳ್ತಾರೆ. ಸೆಲ್ ಕಾನ್ಸ್ಟೆಂಟ್ ಅಂತಂದರೆ ಯಾವುದೇ ಒಂದು ನೀವು ಕಂಡಕ್ಟಿವಿಟಿ ಮಾಡಿದಾಗ ಎಕ್ಸ್ಪೆರಿಮೆಂಟಲಿ ಮಾಡಿದಾಗ ಕಂಡಕ್ಟಿವಿಟಿ ಸೆಲ್ ನೋಡಿದಾಗ ಆ ಕಂಡಕ್ಟಿವಿಟಿ ಸೆಲ್ಲಲ್ಲಿ ದ ಲೆಂತ್ ಆ್ಯಂಡ್ ದಿ ಕ್ರಾಸ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ದಿ ಎಲೆಕ್ಟ್ರೋಡ್ಸ್ ಏನಿದೆಯಲ್ಲ ಅದರ ರೇಷಿಯೋಗೆ ನಾವೇನಂತ ಕರಿತೀವಿ ಸೆಲ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಸೊ ಎಕ್ಸ್ಪೆರಿಮೆಂಟಲಿ ನೀವು ಕಂಡಕ್ಟಿವಿಟಿ ಸೆಲ್ಲಲ್ಲಿ ಯಾವುದೇ ಒಂದು ಕಂಡಕ್ಟೋಮೆಟ್ರಿಕ್ ಟೈಟ್ರೇಷನ್ಸ್ ಇರ್ಬೋದು ಅಥವಾ ಬೇರೆ ಕಂಡಕ್ಟಿವಿಟಿ ಆ್ಯಕ್ಟಿವಿಟೀಸ್ ಏನೇ ಮಾಡ್ತಾಯಿದ್ರು ಅಥವಾ ಎಕ್ಸ್ಪೆರಿಮೆಂಟ್ಸ್ ಯಾವುದೇ ಮಾಡ್ತಾಯಿದ್ರು ಥಿಯರಿಟಿಕಲಿ ಡಿಟರ್ಮಿನೇಷನ್ ಮಾಡಬೇಕು ಅಂದರೆ ಫಸ್ಟ್ ಯು ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದಿ ಸೆಲ್ ಕಾನ್ಸ್ಟೆಂಟ್. ಸೆಲ್ ಕಾನ್ಸ್ಟೆಂಟ್ ಇಸ್ ನಥಿಂಗ್ ಬಟ್ L/A. L is the length and A is the area of cross section of the electrode. That is called as cell constant of the cell. ಯೂಶಲಿ ಏನು ಮಾಡ್ತಾರೆ KCLನ ಯೂಸ್ ಮಾಡಿಬಿಟ್ಟು ಸೆಲ್ ಕಾನ್ಸ್ಟೆಂಟ್ನ ಅವರು ಕ್ಯಾಲ್ಕುಲೇಟ್ ಮಾಡ್ತಾರೆ. Cell constant is usually determined experimentally by calibrating the conductivity cell using a solution of the known conductivity or standard reference material like KCl ಅಂತ ಹೇಳ್ತಾರೆ. ಇದ್ರದ್ದು ಯೂನಿಟ್ ಏನಿದೆ ಸೆಲ್ ಕಾನ್ಸ್ಟೆಂಟು ಅಂತಂದರೆ L ಅಂತಂದರೆ L/ಏರಿಯಾ ಅಂತ ಹೇಳ್ತಾರೆ. m² ಆಗುತ್ತೆ, ಲೆಂತು ಮೀಟರ್ ಆಗುತ್ತೆ, ಇದು ಏರಿಯಾ ಏನಾಗುತ್ತೆ m² ಆಗುತ್ತೆ. ಹಾಗಾಗಿ SI ಯೂನಿಟ್ ಏನಾಗುತ್ತೆ m-1 ಅಲ್ಲಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ವಾಟ್ ಈಸ್ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ರೈಟ್ ಇಟ್ಸ್ SI ಯೂನಿಟ್ ಅಂತ ಕೇಳ್ತಾರೆ. ಸೊ ಇದರಲ್ಲಿ ನಿಮಗೆ ಕಂಡಕ್ಟೆನ್ಸ್ ಅಂದರೂ ಒಂದೇ, ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಅಂದರೂ ಒಂದೇ, ಅಥವಾ ಕಂಡಕ್ಟಿವಿಟಿ ಅಂತ ವರ್ಡ್ ಯೂಸ್ ಮಾಡ್ತಾರೆ. ಇಲ್ಲೇನಾಗುತ್ತೆ ಅಂದರೆ ಇಟ್ಸ್ ಎ ಮೆಷರ್ ಆಫ್ ದಿ ಎಬಿಲಿಟಿ ಆಫ್ ದಿ ಮೆಟೀರಿಯಲ್ ಟು ಕಂಡಕ್ಟ್ ದಿ ಎಲೆಕ್ಟ್ರಿಸಿಟಿ. ಅದು ಕಂಡಕ್ಟ್ ಮಾಡುತ್ತಾ ಇಲ್ವಾ ಅದಕ್ಕೆ ನಾವೇನಂತ ಕರಿತೀವಿ ಕಂಡಕ್ಟಿವಿಟಿ ಅಂತ ಕರಿತೀವಿ ಅಥವಾ ಸ್ಪೆಸಿಫಿಕ್ ಕಂಡಕ್ಟೆನ್ಸ್. ಕಂಡಕ್ಟೆನ್ಸ್ ಅಂದ್ರೆ ಏನು, ಕರೆಂಟ್ ಪಾಸ್ ಮಾಡಿದ ತಕ್ಷಣ ಅಯೋನೈಸೇಷನ್ ಆಗಬೇಕು, ಅಯಾನ್ಸು ಮೂವ್ ಆಗೋಕ್ಕೆ ಶುರು ಆಗಬೇಕು. ಅದಕ್ಕೆ ನಾವೇನಂತ ಕರಿತೀವಿ ಕಂಡಕ್ಟಿವಿಟಿ ಅಂತ ಕರಿತೀವಿ ಅಥವಾ ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಅಂತ ಕರಿತೀವಿ. ಅದು ದಟ್ ಇಸ್ ಅ ರೆಸಿಪ್ರೋಕಲ್ ಆಫ್ ರೆಸಿಸ್ಟಿವಿಟಿ ದಟ್ ಇನಬಿಟ್ ದಿ ಕರೆಂಟ್ ಫ್ಲೋ. ಕರೆಂಟ್ ಫ್ಲೋನ ಯಾವುದು ಇನಬಿಟ್ ಮಾಡುತ್ತಲ್ಲ ಅದಕ್ಕೆ ಅದು ರೆಸಿಸ್ಟ್ ಮಾಡುತ್ತಲ್ಲ ಅದಕ್ಕೆ ರೆಸಿಸ್ಟಿವಿಟಿ ಅಂತ ಕರಿತೀವಿ. ರೆಸಿಸ್ಟಿವಿಟಿ ಮತ್ತು ನಿಮ್ಮದು ಕಂಡಕ್ಟಿವಿಟಿ ದೇ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ರೆಸಿಪ್ರೋಕಲ್ ಆಫ್ ರೆಸಿಸ್ಟಿವಿಟಿ ಈಸ್ ಈಕ್ವಲ್ ಟು ಕಂಡಕ್ಟಿವಿಟಿ ಅಂತ ಹೇಳ್ತೀವಿ. ಸೊ ಕಂಡಕ್ಟಿವಿಟಿ ನನ್ನ ಸೆಲ್ ಕಾನ್ಸ್ಟೆಂಟು ಮತ್ತು ನನಗೆ ಕಂಡಕ್ಟಿವಿಟಿ ಎರಡು ಮಲ್ಟಿಪ್ಲೈ ಮಾಡಿದಾಗ ನಿಮಗೆ ಏನಾಗುತ್ತೆ ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಬರುತ್ತೆ, ಕಪ್ಪ ಅಂತ ಹೇಳ್ತಾರೆ, K ಇಂದ ಹೇಳ್ತಾರೆ. K is equal to L/A into C ಅಂತ ಹೇಳ್ತಾರೆ. ರಿಪ್ರೆಸೆಂಟ್ ದಿ ಕಂಡಕ್ಟೆನ್ಸ್ ಆಫ್ ಎ ಸಬ್ಸ್ಟೆನ್ಸ್ ಆರ್ ಎ ಸೊಲ್ಯೂಷನ್ ಪರ್ ಯೂನಿಟ್ ಲೆಂತ್ ಕ್ರಾಸ್ ಸೆಕ್ಷನಲ್ ಏರಿಯಾ. ಎರಡಕ್ಕೂ ಬೇಕು ನನಗೆ, ಯೂನಿಟ್ ಲೆಂತು ಬೇಕು ಮತ್ತು ಕ್ರಾಸ್ ಸೆಕ್ಷನ್ ಏರಿಯಾನೂ ಬೇಕು. ಪರ್ ಯೂನಿಟ್ ಲೆಂತಲ್ಲಿ ಅದನ್ನು ಕನ್ಸಿಡರ್ ಮಾಡ್ತಾ ಹೋಗ್ತಾರೆ. ಇಟ್ ಈಸ್ ಅ ಮೆಷರ್ ಆಫ್ ಇಂಟ್ರೆನ್ಸಿಕ್ ಎಬಿಲಿಟಿ ಆಫ್ ಎ ಸಬ್ಸ್ಟೆನ್ಸ್ ಟು ಕಂಡಕ್ಟ್ ಎಲೆಕ್ಟ್ರಿಸಿಟಿ ಆ್ಯಂಡ್ ಇಂಡಿಪೆಂಡೆಂಟ್ ಆಫ್ ದಿ ಸ್ಯಾಂಪಲ್ ಡೈಮೆನ್ಷನ್ಸ್. SI ಯೂನಿಟ್ ಏನಾಗುತ್ತೆ ಅಂದರೆ ಸೈಮನ್ ಪರ್ ಮೀಟರ್ ಅಂತ ಹೇಳ್ತಾರೆ. SI ಯೂನಿಟ್ ಕೇಳಿದರೆ ಸ್ಪೆಸಿಫಿಕ್ ಕಂಡಕ್ಟೆನ್ಸು, ಹಾಗಾಗಿ ಸೈಮನ್ ಪರ್ ಮೀಟರ್ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ತೀವಿ. ಸೊ ಇದನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಕಪ್ಪ ಅಂತ ಹೇಳ್ತಾರೆ, ಸೆಲ್ ಕಾನ್ಸ್ಟೆಂಟ್ ಇಂಟು ಕಂಡಕ್ಟೆನ್ಸ್ ಮಾಡಿದಾಗ ನಿಮಗೆ ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಬರುತ್ತೆ. ಅದೇ ಥರ ಮೋಲಾರ್ ಕಂಡಕ್ಟೆನ್ಸು ಕಂಡಕ್ಟಿವಿಟಿ ಅಂತ ವರ್ಡ್ ಯೂಸ್ ಮಾಡ್ತಾರೆ. ಮೋಲಾರ್ ಕಂಡಕ್ಟೆನ್ಸ್ ಅಂತಂದ್ರೇನು, ಕಂಡಕ್ಟಿವಿಟಿ ದಟ್ ಹ್ಯಾಸ್ ಬಿನ್ ಟೇಕಿಂಗ್ ಪ್ಲೇಸ್ by 1 gram mole of an electrolyte. 1 mole of an electrolyte, ಅದಕ್ಕೆ ನಾವೇನಂತ ಕರಿತೀವಿ molar conductance. Conductance is happening with what? The conductance is happening with a 1 mole of a substance. ಅದನ್ನು ನಾವು ಏನು ಫೈಂಡ್ ಔಟ್ ಮಾಡ್ತೀವಲ್ಲ ಅದಕ್ಕೆ ಏನಂತ ಕರಿತೀವಿ molar conductance ಅಂತ ಕರಿತೀವಿ. How it is related to conductivity is nothing but specific conductance. Molar conductance is equal to specific conductance divided by concentration. ಇದನ್ನ mu ಇಂದ ಹೇಳ್ತಾರೆ. K ಅಂದರೆ ಕಪ್ಪ, ನೀವು ಆಲ್ರೆಡಿ ಹಿಂದಿನ ಸ್ಲೈಡಲ್ಲಿ ನೋಡಿದ್ದೀರಾ.
L/A ಇಂಟು ಸೆಲ್, ಅದು ಸೆಲ್ ಕಾನ್ಸ್ಟೆಂಟ್ ಆಗುತ್ತೆ, ಇಂಟು ಕಂಡಕ್ಟಿವಿಟಿ ಏನಿದೆಯಲ್ಲ ಅವೆರಡು ಮಲ್ಟಿಪ್ಲೈ ಮಾಡಿದಾಗ ನಿಮಗೆ ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಬರುತ್ತೆ ಅಥವಾ ಕಂಡಕ್ಟಿವಿಟಿ ಬರುತ್ತೆ. ಅದನ್ನು ಕಾನ್ಸಂಟ್ರೇಷನಿಂದ ಡಿವೈಡ್ ಮಾಡಿದಾಗ ನಿಮಗೆ ಮೋಲಾರ್ ಕಾನ್ಸಂಟ್ರೇಷನ್ ಬರ್ತಾ ಹೋಗುತ್ತೆ. ಅದೇ ಥರ ಈಕ್ವಲೆಂಟ್ ಕಂಡಕ್ಟೆನ್ಸ್ ಅಂತ ನಾವು ವರ್ಡ್ ಯೂಸ್ ಮಾಡ್ತೀವಿ. ಇದಕ್ಕೆ SI ಯೂನಿಟ್ ಕೇಳಿದ್ದಾರೆ. ಇಲ್ಲೇನಾಗುತ್ತೆ ಅಂದರೆ ಹಿಯರ್ ಆಲ್ಸೋ ಕಂಡಕ್ಟಿವಿಟಿ ಈಸ್ ಟೇಕಿಂಗ್ ಪ್ಲೇಸ್, ಬಟ್ 1 ಈಕ್ವಲೆಂಟ್ ಆಫ್ ಎನ್ ಎಲೆಕ್ಟ್ರೋಲೈಟ್, ಅಲ್ಲಿ 1 ಮೋಲ್ ಆಫ್ ಎನ್ ಎಲೆಕ್ಟ್ರೋಲೈಟ್ ತೊಗೊಂಡ್ವಿ, ಇಲ್ಲಿ 1 ಈಕ್ವಲೆಂಟ್ ಆಫ್ ದಿ ಎಲೆಕ್ಟ್ರೋಲೈಟ್ನ ತೊಗೊಳ್ತೀವಿ. ಆವಾಗ ಏನಾಗುತ್ತೆ ಅಂತ ನಾವು ಕಂಡುಹಿಡಿತೀವಲ್ಲ ಕಂಡಕ್ಟೆನ್ಸ್ ಏನಾಗುತ್ತೆ ಅಂತ, that we are going to call it as the equivalent conductance. Equivalent conductance is also nothing but specific conductance divided by C ನೇ ಹಾಕೊಳ್ತೀವಿ ನಾವು. ಈಕ್ವಲೆಂಟ್ ಕಂಡಕ್ಟೆನ್ಸ್ಗೆ ನಾವು ಉಲ್ಟಾ ವಿ ಅದನ್ನು ರೆಪ್ರೆಸೆಂಟೇಷನ್ ಮಾಡ್ತೀವಿ. ಇದಕ್ಕೆ ಯೂನಿಟ್ ಏನಾಗುತ್ತೆ ಅಂದರೆ ಸೈಮನ್ಸ್ ಮೀಟರ್ ಸ್ಕ್ವೇರ್ಡ್ ಗ್ರಾಮ್ ಈಕ್ವಲೆಂಟ್ ಟು ದಿ ಪವರ್ ಆಫ್ -1 ಆಗ್ತಾ ಹೋಗುತ್ತೆ. ಈ ಮೂರು ನಿಮಗೆ ಗೊತ್ತಿರಬೇಕು, ಕಂಡಕ್ಟಿವಿಟಿ ಆರ್ ಸ್ಪೆಸಿಫಿಕ್ ಕಂಡಕ್ಟಿವಿಟಿ, ಮೋಲಾರ್ ಕಂಡಕ್ಟೆನ್ಸ್, ಈಕ್ವಲೆಂಟ್ ಕಂಡಕ್ಟೆನ್ಸ್. ಇದಕ್ಕೆ ಮೂರು ನಿಮಗೆ SI ಯೂನಿಟ್ಟು ಗೊತ್ತಿರಬೇಕು. ನೋಡ್ತಾ ಹೋಗ್ತೀನಿ ಅಂತಂದರೆ ಈಗ ನಿಮಗೆ ಸ್ಪೆಸಿಫಿಕ್ ಕಂಡಕ್ಟೆನ್ಸ್ಗೆ ಬೇಕು ಅಂತಂದರೆ ಸ್ಪೆಸಿಫಿಕ್ ಕಂಡಕ್ಟೆನ್ಸ್ಗೆ ಕಂಡಕ್ಟಿವಿಟಿ ಅಂತಲೂ ಕರೀತಾರೆ, ಕಪ್ಪ ಅಂತ ಹೇಳ್ತಾರೆ. 1/A ಇಂಟು ಸಿ, L/A ಇಂಟು ಸಿ ಅಂತ ಹೇಳ್ತಾರೆ. L/A ಇಸ್ ನಥಿಂಗ್ ಬಟ್ ಸೆಲ್ ಕಾನ್ಸ್ಟೆಂಟ್ ಇಂಟು ಕಂಡಕ್ಟೆನ್ಸ್ ಮಲ್ಟಿಪ್ಲೈ ಮಾಡಿದಾಗ ನಿಮಗೆ ಕಪ್ಪ ಬಂತು. ಸೊ ಅದ್ರ ಯೂನಿಟ್ ಏನಾಗುತ್ತೆ ಅಂದರೆ ಸೈಮನ್ ಪರ್ ಮೀಟರ್ ಆಗುತ್ತೆ. ಇಲ್ಲ ಅಂದರೆ O-1 M-1ನ ಹಾಕೋಬೇಕು. ಅದೇ ಥರ ಮೋಲಾರ್ ಕಂಡಕ್ಟೆನ್ಸ್ಗೆ ಮ್ಯೂ ಇಂದ ಹೇಳ್ತೀವಿ, ಕಪ್ಪ ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್, ಅದಕ್ಕೆ ಮೋಲಾರ್ ಕಂಡಕ್ಟೆನ್ಸ್ ಅಂತ ಹೇಳ್ತೀವಿ. ಮ್ಯೂ ಇಸ್ ಈಕ್ವಲ್ ಟು ಸೈಮನ್ ಮೀಟರ್ ಸ್ಕ್ವೇರ್ ಪರ್ ಮೋಲ್ ಆಗುತ್ತೆ. ಅದೇ ಥರ ಈಕ್ವಲೆಂಟ್ ಈ ಕಂಡಕ್ಟೆನ್ಸ್ ಅಂದರೂ ಕಪ್ಪ ಡಿವೈಡ್ ಬೈ ಕಾನ್ಸಂಟ್ರೇಷನ್ನೇ ಆಗುತ್ತೆ. ಇಲ್ಲಿ ಯೂನಿಟ್ ಏನಾಗುತ್ತೆ ಅಂದರೆ ಸೈಮನ್ ಸ್ಕ್ವೇರ್ಡ್ ಪರ್ ಈಕ್ವಲೆಂಟ್ ನಿಮಗೆ ಆನ್ಸರ್ ಹೋಗುತ್ತೆ. ಸೊ ಈ ಮೂರೂ ಹೌ ದೇ ಆರ್ ರಿಲೇಟೆಡ್, ಅದ್ರ ಮೇಲೆ ಪ್ರಾಬ್ಲಮ್ಸು ಕೇಳ್ತಾರೆ, ನಿಮಗೆ ಗೊತ್ತಿರಬೇಕು. ಹೌ ಮೋಲಾರ್ ಆರ್ ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ವೇರೀಸ್ ವಿತ್ ಅ ಡೈಲ್ಯೂಷನ್ ಅಂತ ಹೇಳ್ತಾರೆ. ಮೋಲಾರ್ ಕಂಡಕ್ಟೆನ್ಸ್ ಇನ್ಕ್ರೀಸಸ್ ವಿತ್ ಅ ಇನ್ಕ್ರೀಸ್ ಇನ್ ಡೈಲ್ಯೂಷನ್ ಬಿಕಾಸ್ ನಂಬರ್ ಆಫ್ ಅಯಾನ್ಸ್ ಪರ್ ಯೂನಿಟ್ ವಾಲ್ಯೂಮ್ ಡಿಕ್ರೀಸಸ್. ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಆರ್ ಕಂಡಕ್ಟಿವಿಟಿ ಡಿಕ್ರೀಸಸ್ ಆ್ಯಂಡ್ ಮೋಲಾರ್ ಕಂಡಕ್ಟೆನ್ಸ್ ಇನ್ಕ್ರೀಸಸ್. ಸೊ ಏನೇನು ಆಗುತ್ತೆ ಅಟ್ ಇನ್ಫೈನೈಟ್ ಡೈಲ್ಯೂಷನ್ ನಿಮಗೆ ಗೊತ್ತಿರಬೇಕು. ಡಿಫೈನ್ ಟ್ರಾನ್ಸ್ಪೋರ್ಟ್ ನಂಬರ್ ಆಫ್ ಎನ್ ಅನಯಾನ್. ಅದೇ ಥರ ಕೆಟಿಯಾನು ಕೇಳ್ಬೋದು. ದ ಟ್ರಾನ್ಸ್ಪೋರ್ಟ್ ನಂಬರ್ ಇಸ್ ನಥಿಂಗ್ ಬಟ್ ಫ್ರಾಕ್ಷನ್ ಆಫ್ ದಿ ಟೋಟಲ್ ಅಮೌಂಟ್ ಆಫ್ ದಿ ಅಯಾನ್ ದಟ್ ಗೋಯಿಂಗ್ ಟು ಕ್ಯಾರಿ ದಿ ಎಲೆಕ್ಟ್ರಿಸಿಟಿ. ಅದಕ್ಕೆ ನಾವೇನಂತ ಕರಿತೀವಿ ಟ್ರಾನ್ಸ್ಪೋರ್ಟ್ ನಂಬರ್. ಈಗ ಅಯನೈಸೇಷನ್ ಆಗಿದೆ, ಮೊಬಿಲಿಟಿ ಆಗ್ತಾ ಇದೆ, ಅಯಾನ್ಸು ಕರೆಂಟ್ನ ಪಾಸ್ ಮಾಡ್ತಾ ಇದೆ. ಕೆಟಯಾನ್ಸು ಎಷ್ಟು ಕರೆಂಟ್ನ ಕ್ಯಾರಿ ಮಾಡುತ್ತೆ, ಅನಯಾನು ಎಷ್ಟು ಕರೆಂಟ್ನ ಪಾಸ್ ಮಾಡುತ್ತೆ, ಅದಕ್ಕೆ ನಾವೇನಂತ ಕರಿತೀವಿ ಟ್ರಾನ್ಸ್ಪೋರ್ಟ್ ನಂಬರ್ ಅಂತ ಹೇಳ್ತೀವಿ. TA ಟ್ರಾನ್ಸ್ಪೋರ್ಟ್ ನಂಬರ್ ಆಫ್ ಎನ್ ಅನಯಾನ್ ಇಸ್ ಈಕ್ವಲ್ ಟು ಕರೆಂಟ್ ಕ್ಯಾರಿಡ್ ಬೈ ಎನ್ ಅನಯಾನ್ ಡಿವೈಡೆಡ್ ಬೈ ದಿ ಟೋಟಲ್ ಅಮೌಂಟ್ ಆಫ್ ದಿ ಕರೆಂಟ್ ಕ್ಯಾರಿಡ್ ಬೈ ಬೋತ್ ದಿ ಅಯಾನ್ಸ್. ಅದೇ ಥರ ಟ್ರಾನ್ಸ್ಪೋರ್ಟ್ ನಂಬರ್ ಆಫ್ ಎ ಕೆಟಿಯಾನ್ ಅಂದರೆ ಕರೆಂಟ್ ಕ್ಯಾರಿಡ್ ಬೈ ಎ ಕೆಟಿಯಾನ್ ಡಿವೈಡೆಡ್ ಬೈ ದಿ ಟೋಟಲ್ ಅಮೌಂಟ್ ಆಫ್ ದಿ ಕರೆಂಟ್ ಕ್ಯಾರಿಡ್ ಬೈ ಬೋತ್ ದಿ ಅಯಾನ್ಸ್ ಅಂತ ನಾವು ಹೇಳ್ತೀವಿ. ಅದೇ ಥರ ವಾಟ್ ಈಸ್ ಅಬ್ನಾರ್ಮಲ್ ಟ್ರಾನ್ಸ್ಪೋರ್ಟ್ ನಂಬರ್ ಅಂತ ಹೇಳ್ತೀವಿ. ಟ್ರಾನ್ಸ್ಪೋರ್ಟ್ ನಂಬರ್ ಯಾವಾಗೂ ಬಿಟ್ವೀನ್ 0 to 1 ಇರಬೇಕು. ಸಮ್ಟೈಮ್ಸ್ ಇಟ್ ವಿಲ್ ಬಿ more than 1 and less than 0 ಆಗುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ ಅಬ್ನಾರ್ಮಲ್ ಟ್ರಾನ್ಸ್ಪೋರ್ಟ್ ನಂಬರ್ ಅಂತ ಕರಿತೀವಿ. ಅಬ್ನಾರ್ಮಲ್ ಟ್ರಾನ್ಸ್ಪೋರ್ಟ್ ನಂಬರು ಡ್ಯೂ ಟು ಮೆನಿ ರೀಸನ್ಸ್ ಆಗ್ತಾ ಹೋಗುತ್ತೆ. ಅದೇನಾಗುತ್ತೆ ಅಂದರೆ ಇಟ್ ಶುಡ್ ಬಿ ಈಕ್ವಲ್ ಟು 1. ಇಫ್ಸ್ ಎ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ 1 ಆಗಬೇಕು, ಇಲ್ಲ ಅಂತಂದರೆ ಇಟ್ ಶುಡ್ ಬಿ ಮೋರ್ ದ್ಯಾನ್ 0 ಇರಬೇಕು. ಬಿಟ್ವೀನ್ 0 and 1 ಇರಬೇಕು. 0ಗಿನ್ನ ಕಡಿಮೆಗಾಯಿತು, 1ಗಿನ್ನ ಜಾಸ್ತಿ ಆಯಿತು ಅಂತಂದರೆ ಅಂಥದಕ್ಕೆ ನಾವು ಅಬ್ನಾರ್ಮಲ್ ಟ್ರಾನ್ಸ್ಪೋರ್ಟ್ ನಂಬರ್ ಅಂತ ಹೇಳ್ತೀವಿ. ಇದಕ್ಕೆ ಕಾರಣಗಳು ಏನು ಅಂದರೆ 3 ರೀಸನ್ ಇದೆ. ಇದನ್ನು 2 ಮಾರ್ಕಿಗೆ ಕೇಳ್ಬೋದು ಅಥವಾ 3 ಮಾರ್ಕಿಗೆ ಕೇಳ್ಬೋದು. ಮೊದಲನೇದು ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಗುತ್ತೆ. ಏನಾಗುತ್ತೆ ಅಂದರೆ ನಿಮಗೆ ಅಯಾನ್ಸ್ ಏನಿರುತ್ತಲ್ಲ ಬಿಫೋರ್ ಅಯಾನ್ಸ್ ಥರ ಇದ್ರೇ ದೇ ಗೋಯಿಂಗ್ ಟು ಅಂಡರ್ಗೋ ಮೊಬಿಲೈಸೇಷನ್ ಯಾವಾಗ ಆಗುತ್ತೆ ಅಂದರೆ ಇಫ್ ದೇ ಆರ್ ಇನ್ ದಿ ಫಾರ್ಮ್ ಆಫ್ ಎನ್ ಅಯಾನ್ಸ್. ಆ ಅಯಾನ್ಸು ಕೊಟ್ಟಿರುವಂಥ ಸೊಲ್ಯೂಷನು ಕೊಟ್ಟಿರುವಂಥ ಎನ್ವೈರನ್ಮೆಂಟಲಿ ಇಫ್ ದೇ ಗೋಯಿಂಗ್ ಟು ಫಾರ್ಮ್ ಎ ಕಾಂಪ್ಲೆಕ್ಸ್ ಆದಾಗ ಅಯಾನ್ಸ್ ಇರೋದಿಲ್ಲ, ಅಯಾನ್ಸು ಮೂವ್ ಆಗೋದಿಲ್ಲ. ಹಂಗಾಗಿ ಅಲ್ಲಿ ನಿಮಗೆ ಟ್ರಾನ್ಸ್ಪೋರ್ಟ್ ನಂಬರು ಬರೋದಿಲ್ಲ. ಎರಡನೇದು ಸಮ್ಟೈಮ್ಸ್ ಅಡ್ಸಾರ್ಬ್ ಆಗ್ಬಿಡ್ಬೋದು ಆನ್ ದಿ ಸರ್ಫೇಸ್ ಆಫ್ ದಿ ಎಲೆಕ್ಟ್ರೋಡ್ಸ್ ಮೇಲೆ ನಮ್ಗೆ ಕೊಟ್ಟಿರುವಂಥ ಸಬ್ಸ್ಟೆನ್ಸ್ ಏನು ಲಿಬ್ರೇಟ್ ಆಗಿರುವಂಥದ್ದು ಅಡ್ಸಾರ್ಬ್ ಆಗ್ಬಿಡ್ಬೋದು. ಅದು 2 ರೀಸನ್ನು. 3ನೇ ರೀಸನ್ನು ಪ್ರೆಸೆನ್ಸ್ ಆಫ್ ದಿ ಇಂಪ್ಯೂರಿಟೀಸ್ ಇನ್ ದಿ ಸೊಲ್ಯೂಷನ್. ನಾವು ಏನು ಸೊಲ್ಯೂಷನ್ ತೊಗೊಂಡಿದ್ವಿ ಅದರಲ್ಲಿ ಇಂಪ್ಯೂರಿಟೀಸ್ ಇದ್ರು, ದಟ್ ಇಂಪ್ಯೂರಿಟೀಸ್ ಆಲ್ಸೋ ಗೋಯಿಂಗ್ ಟು affect the mobility of the ions, that going to decrease the conductivity. This leads to abnormal transport number. Give the relationship between the molar ionic conductance and ionic mobility ಅಂತ ಕೇಳ್ತಾ ಇದ್ದಾರೆ. ಮೋಲಾರ್ ಅಯಾನಿಕ್ ಕಂಡಕ್ಟೆನ್ಸ್ ಅಂತ ಅಂದರೂ ಒಂದೇ, ಮೋಲಾರ್ ಕಂಡಕ್ಟೆನ್ಸ್ ಅಂದರೂ ಒಂದೇ. ಸೊ ನಿಮಗೆ ಗೊತ್ತು ಅಯಾನಿಕ್ ಮೊಬಿಲಿಟಿ ಅಂದರೆ ಏನು, ನಿಮ್ಗೆ ಕೊಟ್ಟಿರುವಂಥ ಅಯಾನ್ಸ್ ಹೇಗೆ ಮೂವ್ ಆಗ್ತಾ ಇದೆ ಅದಕ್ಕೆ ನಾವೇನಂತ ಕರಿತೀವಿ ಅಯಾನಿಕ್ ಮೊಬಿಲಿಟಿ ಅಂತ ಹೇಳ್ತೀವಿ. ಟ್ರಾನ್ಸ್ಪೋರ್ಟ್ ನಂಬರ್ ಆಫ್ ಎನ್ ಅನಯಾನ್ ಇಸ್ ಈಕ್ವಲ್ ಟು
ಅನಯಾನ್ಗೆ ಏನಾಗುತ್ತೆ ಯು ಎ ಡಿವೈಡೆಡ್ ಬೈ ಟೋಟಲ್ ಯು ಎ ಪ್ಲಸ್ ಯು ಸಿ ಆಗುತ್ತೆ. ಅದೇ ಥರ ಟಿ ಸಿಗೆ ಏನಾಗುತ್ತೆ ಅಂದರೆ ಏನು ಟ್ರಾನ್ಸ್ಪೋರ್ಟ್ ನಂಬರ್ ಆಫ್ ಎ ಕೆಟಯಾನ್ಗೆ ಏನಾಗುತ್ತೆ ಯು ಸಿ ಡಿವೈಡೆಡ್ ಬೈ ಯು ಎ ಪ್ಲಸ್ ಯು ಸಿ ಇರುತ್ತೆ. ಟಿ ಎ ಪ್ಲಸ್ ಟಿ ಸಿ ಟ್ರಾನ್ಸ್ಪೋರ್ಟ್ ನಂಬರ್ ಆಫ್ ಬೋತ್ ಕೆಟಯಾನ್ ಆ್ಯಂಡ್ ಅನಯಾನ್ ಶುಡ್ ಬಿ ಈಕ್ವಲ್ ಟು 1. ಅದಕ್ಕೆ ನಾವೇನಂತ ಕರಿತೀವಿ ಅಯಾನಿಕ್ ಮೊಬಿಲಿಟಿ ಅಂತ ಕರಿತೀವಿ. ಸೊ ಟಿ ಎ ಇಸ್ ಈಕ್ವಲ್ ಟು ಯು ಎ ಇಂಟು ಎಫ್ ಆಗುತ್ತೆ, ಅಥವಾ ಟಿ ಸಿ ಇಸ್ ಈಕ್ವಲ್ ಟು ಯು ಸಿ ಡಿವೈಡೆಡ್ ಬೈ ಎಫ್ ಆಗುತ್ತೆ. 1 ಎಫ್ ಇಸ್ ಈಕ್ವಲ್ ಟು 96,500 ಸಿ ಆಗುತ್ತೆ ಒಲಂಬಸ್. ಸೊ ಈ ರೀತಿಯಾಗಿ ಆ ರಿಲೇಷನ್ಶಿಪ್ ಇದೆ. ನಾನು ಮುಂಚೆನೇ ಹೇಳ್ದಂಗೆ ಅರೇನಿಯಸ್ ಥಿಯರಿ ಫೇಲ್ಸ್ ಟು ಎಕ್ಸ್ಪ್ಲೇನ್ ದಿ ಕಂಡಕ್ಟೆನ್ಸ್ ಆಫ್ ಎ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್ ಅಟ್ ಡೈಲ್ಯೂಷನ್ಸ್. So that can be easily explained by using the one more law. That law is called as Kohlrausch law of independent migration of ions anta heltare. The Kohlrausch law of independent migration of ions states that at infinite dilution the limiting molar conductivity of an electrolyte is equal to the sum of the limiting molar conductivities of its constituent ions. ಇದಕ್ಕೆ ನಾವೇನಂತ ಕರಿತೀವಿ ಕೋಲ್ರಾಶ್ ಲಾ ಆಫ್ ಇಂಡಿಪೆಂಡೆಂಟ್ ಮೈಗ್ರೇಷನ್ ಆಫ್ ಅಯಾನ್ಸ್ ಅಂತ ಹೇಳ್ತೀವಿ. ಸೊ ಸ್ಪ್ಲಿಟ್ ಆಗುತ್ತೆ, ಸ್ಪ್ಲಿಟ್ ಆಗಿದ ತಕ್ಷಣ ಏನಾಗುತ್ತೆ ಅಯಾನ್ಸ್ ದೇ ಗೋಯಿಂಗ್ ಟು ಸ್ಟಾರ್ಟ್ ಮೂವಿಂಗ್ ವಿಚ್ ಆರ್ ಇಂಡಿಪೆಂಡೆಂಟ್ ಆಫ್ ಈಚ್ ಅದರ್. ಇದಕ್ಕೆ ಅನಯಾನ್ಸು ಕೆಟಯಾನ್ಸು ಯಾವುದೇ ರೀತಿಯಾಗಿ ಇಲ್ದಂಗೆ ದೇ ಸ್ಟಾರ್ಟ್ ಮೂವಿಂಗ್. ದ ಮೈಗ್ರೇಷನ್ ಆಫ್ ಅಯಾನ್ಸ್ ಇನ್ ಅನ್ ಎಲೆಕ್ಟ್ರೋಲೈಟ್ ಸೊಲ್ಯೂಷನ್ ಈಸ್ ಇಂಡಿಪೆಂಡೆಂಟ್ ಆಫ್ ಈಚ್ ಅದರ್ ಅಂತ ಹೇಳ್ತೀವಿ. ಅದಕ್ಕೆ ನಾವೇನಂತ ಕರಿತೀವಿ ಕೋಲ್ರಾಶ್ ಲಾ ಅಂತ ಹೇಳ್ತೀವಿ. Limiting molar conductivity is equal to the limiting molar conductivity of anion plus limiting molar conductivity of the cation ಆಗುತ್ತೆ. ಸೊ ಇದನ್ನು ಯೂಸ್ ಮಾಡಿಕೊಂಡ್ರೆ ವಿ ಕ್ಯಾನ್ ಈಸಿಲಿ ಎಕ್ಸ್ಪ್ಲೈನ್ ದಿ ಕಂಡಕ್ಟಿವಿಟಿ ಆಫ್ ದಿ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್ ಆಲ್ಸೋ. ಹಾಗಾಗಿ ಇದನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ ಅಟ್ ಎನಿ ಕಾನ್ಸಂಟ್ರೇಷನ್ ಅದನ್ನು ಮಾಡ್ತಾರೆ. ವಾಟ್ ಆರ್ ದಿ ಅಪ್ಲಿಕೇಶನ್ಸ್ ಆಫ್ ಕೋಲ್ರಾಶ್ ಲಾ ಅಂತಂದರೆ ಲಿಮಿಟಿಂಗ್ ಮೋಲಾರ್ ಇಕ್ವಿವೆಲೆಂಟ್ ಆಫ್ ಎನ್ ವೀಕ್ ಎಲೆಕ್ಟ್ರೋಲೈಟ್ಸ್ನ ಕಂಡುಹಿಡ್ಕೋಬೋದು. ನೆಕ್ಸ್ಟ್ ಡಿಟರ್ಮಿನೆಂಟ್ಸ್ ಆಫ್ ಸಾಲ್ಯುಬಿಲಿಟಿ ಆಫ್ ದಿ ಸ್ಪೇರಿಂಗ್ಲಿ ಸಾಲ್ಯುಬಲ್ ಸಾಲ್ಟ್ ಮಾಡ್ಬೋದು. ಡಿಗ್ರಿ ಆಫ್ ಡಿಸೋಸಿಯೇಷನ್ ಆಫ್ ಎ ವೀಕ್ ಆಸಿಡ್ ವೀಕ್ ಬೇಸ್ನ ಐಡೆಂಟಿಫೈ ಮಾಡ್ಬೋದು. ಅಯಾನಿಕ್ ಪ್ರಾಡಕ್ಟ್ ಆಫ್ ವಾಟರ್ ಅಂಡ್ ಅಬ್ಸಲ್ಯೂಟ್ ಅಯಾನಿಕ್ ಮೊಬಿಲಿಟಿ ಆಫ್ ದಿ ಅಯಾನ್ಸನ್ನು ಫೈಂಡ್ ಔಟ್ ಮಾಡ್ಬೋದು. ನೆಕ್ಸ್ಟ್ ವಾಟ್ ಆರ್ ಕಂಡಕ್ಟೋಮೆಟ್ರಿಕ್ ಟೈಟ್ರೇಷನ್ಸ್, ಗಿವ್ ದಿ ಪ್ರಿನ್ಸಿಪಲ್ಸ್ ಇನ್ವಾಲ್ವ್ಡ್ ಇನ್ ಇಟ್ ಅಂತ ಕೇಳ್ತಾರೆ. ಟೈಟ್ರೇಷನ್ಸ್ ಇನ್ವಾಲ್ವಿಂಗ್ ದಿ ಕಂಡಕ್ಟೆನ್ಸ್ ಚೇಂಜಸ್ ಆಸ್ ಎ ಟೂಲ್ ಟು ಎಸ್ಟಿಮೇಟ್ ದಿ ಕಾನ್ಸಂಟ್ರೇಷನ್ ಆಫ್ ಎ ಅನ್ನೋನ್ ಸೊಲ್ಯೂಷನ್. ಅದಕ್ಕೆ ನಾವು ಕರಿತೀವಿ ಕಂಡಕ್ಟೋಮೆಟ್ರಿಕ್ ಟೈಟ್ರೇಷನ್ಸ್ ಅಂತ ಹೇಳ್ತೀವಿ. ಇಲ್ಲಿ ವಾಟ್ ಹ್ಯಾಪನ್ಸ್ ಅಟ್ ದಿ ಎಂಡ್ ಪಾಯಿಂಟ್, ವಾಟ್ ಇಸ್ ದ ಚೇಂಜ್ ಇನ್ ದಿ ಕಂಡಕ್ಟೆನ್ಸ್ ಅಟ್ ದಿ ಎಂಡ್ ಪಾಯಿಂಟ್, ಅದನ್ನು ಕಂಡುಹಿಡಿತೀವಲ್ಲ ಯೂಸಿಂಗ್ ಎನ್ ಇನ್ಸ್ಟ್ರೂಮೆಂಟ್ ದಟ್ ಈಸ್ ಕಾಲ್ಡ್ ಆಸ್ ಕಂಡಕ್ಟೋಮೆಟ್ರಿಕ್ ಟೈಟ್ರೇಷನ್. ವಾಟ್ ಆರ್ ದಿ ಅಡ್ವಾಂಟೇಜಸ್ ಅಂದರೆ ವಿತೌಟ್ ಯೂಸಿಂಗ್ ಎನ್ ಇಂಡಿಕೇಟರ್ ಮಾಡ್ಬೋದು. ಈವನ್ ಸ್ಟ್ರಾಂಗ್ ಸೊಲ್ಯೂಷನ್ಸ್ ಕ್ಯಾನ್ ಬಿ ಡನ್ ಅಟ್ ವೆರಿ ಡೈಲ್ಯೂಟ್ ಸೊಲ್ಯೂಷನ್ಸಲ್ಲಿ ಮಾಡ್ಕೋಬೋದು. ಆ್ಯಕ್ಯುರೇಟಾಗಿ ಎಂಡ್ ಪಾಯಿಂಟ್ನ ಮಾಡ್ತಾರೆ. ಕಲರ್ ಸೊಲ್ಯೂಷನ್ ಕ್ಯಾನ್ ಬಿ ಈಸಿಲಿ ಐಡೆಂಟಿಫೈಡ್. ಆಮೇಲೆ ಇದು ಆ್ಯಕ್ಯುರೇಟ್ ಆಗಿದೆ ಬಿಕಾಸ್ ಇಸ್ ಡನ್ ಬೈ ದಿ ಮಿಷಿನ್ಸ್. ಸೊ ಇದು ಇಂಪಾರ್ಟೆಂಟ್ ಕ್ವಶನು. ಇದನ್ನ 2 ಮಾರ್ಕಿಗೆ 3 ಮಾರ್ಕಿಗೆ ಕೇಳ್ತಾರೆ. ನೆಕ್ಸ್ಟ್ ಸ್ಕೆಚ್ ದಿ ಟೈಟ್ರೇಷನ್ ಕರ್ವ್ ಫಾರ್ ದಿ ಕಂಡಕ್ಟೋಮೆಟ್ರಿಕ್ ಟೈಟ್ರೇಷನ್ ಆಫ್ ಎ ಸ್ಟ್ರಾಂಗ್ ಆ್ಯಸಿಡ್ ವರ್ಸಸ್ ಎ ಸ್ಟ್ರಾಂಗ್ ಬೇಸ್ ಇದೆ. ಸೊ ನಿಮ್ಗೆ ಯಾವ್ದು ಬೇಕಾದ್ರೂ ಕೇಳ್ಬೋದು. ಸ್ಟ್ರಾಂಗ್ ಆ್ಯಸಿಡು ಸ್ಟ್ರಾಂಗ್ ಬೇಸ್ನ ಕೇಳ್ಬೋದು, ಇಲ್ಲಾಂದರೆ ಸ್ಟ್ರಾಂಗ್ ಆ್ಯಸಿಡು ವೀಕ್ ಬೇಸ್ನ ಕೇಳ್ಬೋದು, ಅಥವಾ ಸ್ಟ್ರಾಂಗ್ ಬೇಸು ವೀಕ್ ಆ್ಯಸಿಡ್ನ ಕೇಳ್ಬೋದು, ಅಥವಾ ಎರಡೂ ವೀಕ್ ಇರೋಂಥದ್ದನ್ನು ನಿಮಗೆ ಕೇಳ್ಬೋದು. ಇಲ್ಲಿ ಸ್ಟ್ರಾಂಗ್ ಆ್ಯಸಿಡ್ ವರ್ಸಸ್ ಸ್ಟ್ರಾಂಗ್ ಬೇಸ್ ಹೇಳಿದ್ದಾರೆ. ಫಸ್ಟು ಡಿಕ್ರೀಸ್ ಆಗುತ್ತೆ, ಆಮೇಲೆ ಇನ್ಕ್ರೀಸ್ ಆಗುತ್ತೆ. ಅದಕ್ಕೆ ನಾವು ಎಂಡ್ ಪಾಯಿಂಟ್ ಇಲ್ಲಿ ಕೊನೆಗೆ ಬರ್ತಾ ಹೋಗುತ್ತೆ, ಇಲ್ಲ ಇದಾಗುತ್ತೆ. ಅಲ್ಲಿ ವಾಲ್ಯೂಮ್ ಆಫ್ ದಿ ಟೈಟ್ರೇಷನ್ ಗ್ರಾಫ್ನ ಎಕ್ಸ್ ಆಕ್ಸಿಸು ವೈ ಆಕ್ಸಿಸು ನೀವು ಮೆನ್ಷನ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ವಾಟ್ ಈಸ್ DHO ಈಕ್ವೇಷನ್, ಇಂಡಿಕೇಟ್ ದಿ ಟರ್ಮ್ಸ್ ಇನ್ವಾಲ್ವ್ಡ್ ಇನ್ ಇಟ್ ಅಂತ ಹೇಳ್ತಾ ಇದ್ದಾರೆ. DHO ಅಂತಂದರೆ 3 ಜನ ಸೈಂಟಿಸ್ಟ್ ಇರ್ತಾರೆ, ಅವರು ಸೇರಿ ಮಾಡಿರೋವಂಥದ್ದು. ಇನ್ ಆರ್ಡರ್ ಟು ಫೈಂಡ್ ಔಟ್ ದಿ ಮೋಲಾರ್ ಆರ್ ಈಕ್ವಲೆಂಟ್ ಕಂಡಕ್ಟೆನ್ಸ್ ಆಫ್ ದಿ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಟ್ ವೆರಿ ಡೈಲ್ಯೂಟ್ ಸೊಲ್ಯೂಷನ್, ಅದನ್ನು ಹೇಳೋದಕ್ಕೆ ನಮಗೆ DHO ಈಕ್ವೇಷನ್ನ ನಾವು ತೊಗೊಳ್ತಾ ಇದ್ದೀವಿ. ಆ ಈಕ್ವೇಷನ್ ಬರೀರಿ ಅಂತ ಹೇಳ್ತಿದ್ದಾರೆ. ಲ್ಯಾಂಬ್ಡಾ ಎಮ್ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ನಾಟ್ ಎಮ್ ಮೈನಸ್ ಎ ಪ್ಲಸ್ ಬಿ ಲ್ಯಾಂಬ್ಡಾ ನಾಟ್ ಎಮ್ ರೂಟ್ ಆಫ್ ಸಿ ಅಂತ ಹೇಳ್ತಾರೆ. ಎ ಬಿ ಆರ್ ದಿ ಕಾನ್ಸ್ಟೆಂಟ್. Known quantities such as temperature, charges on the ions and the dielectric constant and viscosity of the solvent. A and B are constant. D is called as dielectric constant. T is called as temperature. N is called as coefficient of viscosity. C is called as concentration. ಸೊ ಹಾಗಾಗಿ ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ನೀವು ಎ ಕಂಡುಹಿಡಿಬೇಕು ಅಂದರೆ ಎ ಇಸ್ ಈಕ್ವಲ್ ಟು 8.24 dt ಟು ದಿ ಪವರ್ ಆಫ್ ಎನ್ ಬರುತ್ತೆ. ಸೊ ಅಲ್ಲಿ ಡಿ ಅಂದ್ರೇನು, ಟಿ ಅಂದ್ರೇನು, ಎನ್ ಅಂದ್ರೇನು ಅದನ್ನು ನೀವು ಅಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ವಾಟ್ ಈಸ್ ಎಲೆಕ್ಟ್ರೋಫೋರಿಕ್ ಎಫೆಕ್ಟ್ ಅಂತ ಹೇಳ್ತಾರೆ. ಎಲೆಕ್ಟ್ರೋಫೋರಿಕ್ ಎಫೆಕ್ಟ್ ಇಸ್, ನಾನು ಹೇಳ್ದಂಗೆ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್ ಏನಾಗ್ತಾ ಹೋಗುತ್ತೆ, ಇವನ್ ದೇ ಅಂಡರ್ಗೋ ಡಿಸೋಸಿಯೇಷನ್ ವೆರಿ ಈಸಿಲಿ ಅಟ್ ಎ ಡೈಲ್ಯೂಷನ್ಸಲ್ಲಿ ಏನಾಗ್ತಾ ಹೋಗುತ್ತೆ ಅಂದರೆ ಕಂಡಕ್ಟೆನ್ಸು ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಯಾಕೆ ಡಿಕ್ರೀಸ್ ಆಗ್ತಾ ಹೋಗುತ್ತೆ ಅಂದರೆ ಒನ್ ಆಫ್ ದಿ ರೀಸನ್ ಈಸ್ ಎಲೆಕ್ಟ್ರೋಫೋರಿಟಿಕ್ ಎಫೆಕ್ಟ್ ಆಗ್ತಾ ಇರುತ್ತೆ.
ಸೊ ನಿಮಗೆ ಏನಾಗುತ್ತೆ, ಅಯಾನ್ಸ್ ಇದೆ, ಸೊಲ್ಯೂಷನ್ಸ್ ಇದೆ, ಅದಕ್ಕೆ ಕರೆಂಟ್ನ ಪಾಸ್ ಮಾಡ್ತಾರೆ. ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಲಿ ಕರೆಂಟ್ನ ಪಾಸ್ ಮಾಡಿದ ತಕ್ಷಣವೇ ಏನಾಗುತ್ತೆ ಅಂದರೆ, ಇನ್ ಪ್ರೆಸೆನ್ಸ್ ಆಫ್ ಕರೆಂಟ್, ಇನ್ ದಿ ಆಬ್ಸೆನ್ಸ್ ಆಫ್ ಕರೆಂಟ್, ನಿಮ್ಮದು ದ ಅಯಾನ್ಸ್ ಹೌ ದೇ ಆರ್ ಸರೌಂಡೆಡ್ ಬೈ ದಿ ವಾಟರ್ ಮಾಲಿಕ್ಯೂಲ್ಸ್, ಹೌ ದೇ ಸರೌಂಡೆಡ್ ಬೈ ದಿ ಸೊಲ್ಯೂಷನ್ ಮಾಲಿಕ್ಯೂಲ್ಸ್, ಸಾಲ್ವೆಂಟ್ ಮಾಲಿಕ್ಯೂಲ್ಸ್, ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದೇನಾಗುತ್ತೆ, ಇನ್ ದಿ ಆಬ್ಸೆನ್ಸಲ್ಲಿ ಏನಾಗುತ್ತೆ, ಮಧ್ಯದಲ್ಲಿ ಕೆಟಯಾನ್ ಇರುತ್ತೆ, ಕೆಟಯಾನ್ ಇಸ್ ಸರೌಂಡೆಡ್ ಬೈ ದಿ ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ ಆಗುತ್ತೆ. ಅದೇ ಥರ ನೆಗೆಟಿವ್ಲಿ ಚಾರ್ಜ್ ಸರೌಂಡೆಡ್ ಬೈ ದಿ ಕೆಟಯಾನ್ ಆಗುತ್ತೆ. ಬಟ್ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಮಾಡಿದ ತಕ್ಷಣ ದೇ ಸ್ಟಾರ್ಟ್ ಮೂವಿಂಗ್ ಇನ್ ಎ ಆಪೋಸಿಟ್ ಡೈರೆಕ್ಷನ್. ದೇ ಟ್ರೈ ಟು ಡ್ರ್ಯಾಗ್ ದಿ ಅಯಾನ್ along with it. So because of that there will be a decrease in the mobility of the ion. This we are going to call it as electrophoretic effect ಅಂತ ಕರಿತೀವಿ. ಅದೇ ಥರ ಇನ್ನೊಂದು ರೀಸನ್ ವೈ ದೇರ್ ಇಸ್ ಎ ಡಿಕ್ರೀಸ್ ಇನ್ ದಿ ಕಂಡಕ್ಟೆನ್ಸ್ ಈವನ್ ದೋ ದೇ ಆರ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಂದರೆ, ಎರಡನೇದು ಅಸಿಮೆಟ್ರಿಕ್ ಎಫೆಕ್ಟ್ ಅಥವಾ ರಿಲ್ಯಾಕ್ಸೇಷನ್ ಎಫೆಕ್ಟ್ ಅಂತ ಹೇಳ್ತೀವಿ. ಇಲ್ಲಿ ಏನಾಗುತ್ತೆ ಅಂತಂದರೆ, ನಿಮ್ಮ ಮಾಲಿಕ್ಯೂಲ್ಸ್ ಏನಾಗಿರುತ್ತೆ, ಸಿಮೆಟ್ರಿಕಲ್ ಆಗಿರುತ್ತೆ. ಇನ್ ದಿ ಆಬ್ಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಹಾಕಿದ ತಕ್ಷಣ ಏನಾಗುತ್ತೆ, ದೇ ಸ್ಟಾರ್ಟ್ ಮೂವಿಂಗ್ ಇನ್ ಆಪೋಸಿಟ್ ಡೈರೆಕ್ಷನ್. ಸೊ ಅವಾಗ ಏನಾಗುತ್ತೆ, ಸಿಮಿಟ್ರಿ ಲಾಸ್ ಆಗುತ್ತೆ, ಡಿಸಿಮಿಟ್ರಿ ಆಗುತ್ತೆ. ದಟ್ ಆಲ್ಸೋ ಲೀಡ್ಸ್ ಟು ದಿ low mobility of the ions, that leads to decrease in the mobility or conductance. These are the two reasons which are responsible, which are easily explained by Joe equation. Thank you, all the best.